ನಮಸ್ಕಾರ. ಇವತ್ತು ನಾವು ಬಿಆರ್ ಡಿಜಿಟಲ್ ವೆಂಚರ್ಸ್ ಬಗ್ಗೆ ಸಿಕ್ಕಿರೋ ಕೆಲವೊಂದು ಮಾಹಿತಿಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದೀವಿ. ಹೌದು. ಅಂದ್ರೆ ವ್ಯಕ್ತಿಗಳಿಗೆ ಇದರಿಂದ ಏನೆಲ್ಲ ಲಾಭಗಳು ಸಿಗ್ಬೋದು ಮತ್ತೆ ಭವಿಷ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಸರಿ, ಈ ಮಾಹಿತಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ವೃತ್ತಿ ಪ್ಲಸ್ ಆದಾಯ ಪ್ಲಸ್ ವೈಯಕ್ತಿಕ ಬೆಳವಣಿಗೆ ಅಂತ. ಇದನ್ನ ಡಿಜಿಟಲ್ ಜೀವನ ಪರಿವರ್ತನೆ ಅಂತಾನೂ ಕರೀತಿದ್ದಾರೆ. ಹೌದು, ಅದೇ ಇದರ ಮುಖ್ಯ ಉದ್ದೇಶ ಅಂತ ಅನ್ಸುತ್ತೆ ಈ ಮಾಹಿತಿ ಪ್ರಕಾರ. ಹಾಗಿದ್ರೆ ಮೊದಲಿಗೆ ತಕ್ಷಣಕ್ಕೆ ಸಿಗೋ ಲಾಭಗಳೇನು ಅಂತ ನೋಡೋಣ. ಮುಖ್ಯವಾಗಿ ಹೇಳಿರೋದು ಮನೆಯಿಂದಲೇ ಕೆಲಸ ಮಾಡಿ ಒಂದು ಸ್ವಾವಲಂಬಿ ಆದಾಯ ಗಳಿಸ್ಬೋದು ಅಂತ. ಮತ್ತೆ ಶೂನ್ಯ ಹೂಡಿಕೆಯಲ್ಲಿ ಶುರು ಮಾಡಬಹುದು ಅಂತನೂ ಹೇಳ್ತಾರೆ. ಇದು ಕೇಳೋಕೆ ಚೆನ್ನಾಗಿದೆ, ಆದರೆ ಶೂನ್ಯ ಹೂಡಿಕೆ ಅಂದ್ರೆ ಹಣ ಇಲ್ಲದೆ ಇರ್ಬೋದು, ಆದರೆ ಟೈಮು ಎಫರ್ಟ್ ಹಾಕ್ಲೇಬೇಕಲ್ವಾ. ಹೂಡಿಕೆ ಅಂದ್ರೆ ಬಹುಶಃ ಜಾಯಿನ್ ಆಗೋಕೆ ಶುಲ್ಕ ಇರಲ್ಲ ಅಥವಾ ಏನು ಪ್ರಾಡಕ್ಟ್ಸ್ ಮೊದಲೇ ಕೊಂಡ್ಕೋಬೇಕು ಅಂತ ಇರಲ್ಲ, ಆ ಅರ್ಥದಲ್ಲಿ ಇರ್ಬೋದು. ಆದ್ರೆ ನೀವು ಹೇಳಿದಾಗೆ ಶ್ರಮ, ಸಮಯ ಬೇಕೇ ಬೇಕು. ಸರಿ, ಅದನ್ನ ಸುಲಭ ಮಾಡೋಕೆ ಅಂತ ಅನ್ಸುತ್ತೆ ಇವರು ಕನ್ನಡ ಮತ್ತೆ ಇಂಗ್ಲಿಷ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಟ್ರೈನಿಂಗ್ ಕೊಡ್ತೀವಿ ಅಂತಿದ್ದಾರೆ. ಅಂದ್ರೆ ಟ್ರೈನಿಂಗ್ ಮಾಡ್ಯೂಲ್ಸ್ ಇರುತ್ತೆ, ಝೂಮ್ ಕ್ಲಾಸ್ಗಳು, PDF ನೋಟ್ಸ್ ಎಲ್ಲ ಕೊಡ್ತಾರೆ ಅಂತ ಮಾಹಿತಿ ಇದೆ. ಓಕೆ. ಹಾಗಿದ್ರೆ ಟ್ರೈನಿಂಗ್ ಆಯಿತು, ಆಮೇಲೆ ದುಡ್ಡು ಮಾಡೋದು ಹೇಗೆ? ಪ್ರಾಸೆಸ್ ಏನು? ಮೇನ್ ಆಗಿ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ಮೇಲೆ ನಡೆಯುತ್ತೆ. ಅಂದ್ರೆ BR ಡಿಜಿಟಲ್ ವೆಂಚರ್ಸ್ನ ಕೆಲವೊಂದು ಪ್ಯಾಕೇಜ್ಗಳನ್ನ ನಾವು ಬೇರೆಯವರಿಗೆ ಪ್ರಮೋಟ್ ಮಾಡಬೇಕು. ನಮ್ಮ ರೆಫರೆನ್ಸ್ನಿಂದ ಸೇಲ್ಸ್ ಆದ್ರೆ ಅದರಿಂದ ನಮ್ಗೆ ಕಮಿಷನ್ ಬರುತ್ತೆ. ಇದು ಒಂದು ಕಾಮನ್ ಡಿಜಿಟಲ್ ಬಿಸ್ನೆಸ್ ಮಾಡೆಲ್. ಓಕೆ. ಇದರ ಜೊತೆಗೆ ಇವರು ಕೆಲವೊಂದು ಡಿಜಿಟಲ್ ಟೂಲ್ಸ್ ಕೂಡ ಕೊಡ್ತಾರಂತೆ. ಅಂದ್ರೆ ಡಿಜಿಟಲ್ ಪೋಸ್ಟರ್ಸ್, ವಿಡಿಯೋಸ್ ಮಾಡಕ್ಕೆ, CRM ಟೂಲ್ಸ್ ಅಂತಾರಲ್ಲ, ಕಸ್ಟಮರ್ಸ್ ಮ್ಯಾನೇಜ್ ಮಾಡಕ್ಕೆ, ರೆಡಿಮೇಡ್ ಟೆಂಪ್ಲೇಟ್ಸ್ ಎಲ್ಲ. ಇವುಗಳಿಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ಅನ್ನೋದು ಒಂದು ಮುಖ್ಯವಾದ ವಿಷಯ. ಲೈಫ್ ಟೈಮ್ ಆಕ್ಸೆಸ್ ಅಂದ್ರೆ ಪರ್ಮನೆಂಟ್ ಆಗಿ ಬಳಸ್ಬೋದಾ? ಹೌದು, ಈ ಮಾಹಿತಿ ಪ್ರಕಾರ ಹಂಗೆ ಇದೆ. ಇದು ನಿಜಕ್ಕೂ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೌದು. ಇನ್ನೊಂದು ಪಾಯಿಂಟ್ ಅಂದ್ರೆ ಫ್ಲೆಕ್ಸಿಬಲ್ ಟೈಮಿಂಗ್ಸ್. ಅಂದ್ರೆ ನಮ್ಗೆ ಬೇಕಾದಾಗ ಕೆಲಸ ಮಾಡ್ಬೋದು ಅಂತ. ಇದು ಸ್ಟೂಡೆಂಟ್ಸ್, ಗೃಹಿಣಿಯರು ಅಥವಾ ಬೇರೆ ಕೆಲಸ ಮಾಡೋರಿಗೂ ಅನುಕೂಲ ಅಲ್ವಾ? ಖಂಡಿತವಾಗ್ಲು ಈ ಫ್ಲೆಕ್ಸಿಬಿಲಿಟಿ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಯಾಕಂದ್ರೆ ಟ್ರೆಡಿಷನಲ್ 9 to 5 ಜಾಬ್ಗೆ ಒಂದು ಪರ್ಯಾಯ ಹುಡುಕೋರಿಗೆ ಇದು ಒಳ್ಳೆ ಆಪ್ಷನ್ ಇರಬಹುದು. ಸರಿ, ಇವಿಷ್ಟು ತಕ್ಷಣದ ಬೆನಿಫಿಟ್ಸ್ ಆಯ್ತು. ಈಗ ಫ್ಯೂಚರ್ ಗ್ರೋತ್ ಅಂದ್ರೆ ಭವಿಷ್ಯದ ಬೆಳವಣಿಗೆ ಬಗ್ಗೆ ಏನು ಹೇಳುತ್ತೆ ಈ ಮಾಹಿತಿ? ಅದ್ರಲ್ಲೂ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇವೆ. ಒಂದು ಟೀಮ್ ಬಿಲ್ಡಿಂಗ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ನಮ್ದೇ ಒಂದು ಟೀಮ್ ಕಟ್ಟಿ ಅದ್ರ ಮೂಲಕ ಮಂತ್ಲಿ ಇನ್ಕಮ್, ಬೋನಸ್ ಎಲ್ಲ ಗಳಿಸಬಹುದು ಅಂತ. ಓಹೋ, ಅಂದ್ರೆ ಬರೀ ನಮ್ಮ ಸೇಲ್ಸ್ ಅಷ್ಟೇ ಅಲ್ಲ, ಲೀಡರ್ಶಿಪ್ ಕಡೆಗೂ ಹೋಗೋ ಅವಕಾಶ ಇದೆಯಾ? ಹೌದು, ಹಂಗ್ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಬರೀ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ನಿಲ್ದೆ ಮುಂದೆ SEO, ಸೋಷಿಯಲ್ ಮೀಡಿಯಾ ಆಡ್ಸ್, ಫನಲ್ ಕ್ರಿಯೇಷನ್ ಹೀಗೆ ಅಡ್ವಾನ್ಸ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಕಲಿಯೋ ಅವಕಾಶನೂ ಇದೆ ಅಂತ ಉಲ್ಲೇಖ ಇದೆ. ಅಂದ್ರೆ ಒಬ್ರು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗೋ ಸಾಧ್ಯತೆಯೂ ಇದೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಮತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋರ್ಗೆ ಟ್ರಿಪ್ಸ್, ಬೇರೆ ಬೇರೆ ರಿವಾರ್ಡ್ಸ್, ರೆಕಾಗ್ನಿಷನ್ ಎಲ್ಲ ಕೊಡ್ತಾರೆ ಅಂತಾನೂ ಇದೆ. ಇದೆಲ್ಲ ಮೋಟಿವೇಶನ್ಗೆ ಹೆಲ್ಪ್ ಆಗಬಹುದು. ಹೌದು. ಇದಕ್ಕಿಂತ ಮುಖ್ಯವಾಗಿ ಲಾಂಗ್ ಟರ್ಮ್ ಯೋಚನೆ ಮಾಡೋದಾದ್ರೆ ಪ್ಯಾಸಿವ್ ಇನ್ಕಮ್ ಸಿಸ್ಟಮ್ ಬಗ್ಗೆನೂ ಮಾತಾಡಿದ್ದಾರೆ. ಅಂದ್ರೆ ಒಂದು ಸಿಸ್ಟಮ್ ಸೆಟ್ ಮಾಡಿದ್ಮೇಲೆ ಅದು ಆಟೋಮ್ಯಾಟಿಕ್ ಆಗಿ ರೆಗ್ಯುಲರ್ ಇನ್ಕಮ್ ತಂದ್ಕೊಡೋ ವ್ಯವಸ್ಥೆ. ಪ್ಯಾಸಿವ್ ಇನ್ಕಮ್ ಇದು ಎಲ್ಲರಿಗೂ ಬೇಕಾಗಿರೋದು ಇವತ್ತಿನ ಕಾಲದಲ್ಲಿ. ನಿಜ. ಜೊತೆಗೆ ಮುಂದೆ ತಮ್ದೇ ಬ್ರ್ಯಾಂಡ್ ಕಟ್ಕೊಳ್ಳೋಕೆ ಸಪೋರ್ಟ್ ಸಿಗುತ್ತೆ. ಮತ್ತೆ ಫ್ಯೂಚರ್ನಲ್ಲಿ ಕಂಪನಿ ಫ್ರಾಂಚೈಸಿ ಅಥವಾ ಪಾರ್ಟ್ನರ್ ಆಗೋ ಪ್ರೋಗ್ರಾಂ ಕೂಡ ಇರ್ಬೋದು ಅಂತ ಸೂಚನೆ ಇದೆ. ವಾವ್! ಅಂದ್ರೆ ಇದು ಬರೀ ಸಣ್ಣದಾಗಿ ಶುರು ಮಾಡಿ ದುಡಿಯೋ ಅವಕಾಶ ಅಷ್ಟೇ ಅಲ್ಲ, ಒಂದು ದೊಡ್ಡ ವಿಷನ್ ಇಟ್ಟಿರೋ ಹಾಗೆ ಕಾಣಿಸುತ್ತೆ. ಹೌದು, ಅದಕ್ಕೇನೆ ಇರ್ಬೇಕವರು ಅದನ್ನ ಡಿಜಿಟಲ್ ಜೀವನ ಪರಿವರ್ತನೆಗೆ ದಾರಿ ಅಂತ ಕರೆದಿರೋದು. ಬೇಸಿಕಲಿ ಈ ಮಾಹಿತಿ ಪ್ರಕಾರ ತಕ್ಷಣಕ್ಕೆ ಬೇಕಾದ ಸುಲಭ ಎಂಟ್ರಿ, ಟೂಲ್ಸ್, ಫ್ಲೆಕ್ಸಿಬಲ್ ಟೈಮ್ ಇಂದ ಶುರುವಾಗಿ ಲಾಂಗ್ ಟರ್ಮ್ನಲ್ಲಿ ಲೀಡರ್ಶಿಪ್, ಎಕ್ಸ್ಪರ್ಟೀಸ್, ಪ್ಯಾಸಿವ್ ಇನ್ಕಮ್, ಕೊನೆಗೆ ಪಾರ್ಟ್ನರ್ಶಿಪ್ವರೆಗೂ ಹೋಗೋ ಒಂದು ರೋಡ್ ಮ್ಯಾಪ್ ತರ ಇದೆ. ಹಾಗಿದ್ರೆ ಒಟ್ಟಾರೆಯಾಗಿ ನಾವು ಈ ಮಾಹಿತಿಯಿಂದ ಏನು ಅರ್ಥ ಮಾಡ್ಕೋಬಹುದು ಅಂದ್ರೆ BR ಡಿಜಿಟಲ್ ವೆಂಚರ್ಸ್ ಝೀರೋ ಕಾಸ್ಟ್ನಲ್ಲಿ ಶುರು ಮಾಡಿ ಮನೆಯಿಂದಲೇ ದುಡಿಯೋಕೆ ಬೇಕಾದ ಟ್ರೈನಿಂಗ್ ಟೂಲ್ಸ್, ಒಂದು ಸಪೋರ್ಟ್ ಸಿಸ್ಟಮ್ ಕೊಡೋ ಗುರಿ ಹೊಂದಿದೆ. ಸೋದು ಹೊರ್ತು ಇದು ಬರೀ ಆರಂಭಿಕ ಹಂತ ಅಲ್ಲ. ಮುಂದೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಎಕ್ಸ್ಪರ್ಟ್ ಆಗೋಕೆ,
ಲೀಡರ್ ಆಗೋಕೆ, ಪ್ಯಾಸಿವ್ ಇನ್ಕಮ್ ಗಳಿಸೋಕೆ, ಆಮೇಲೆ ಬಹುಶಃ ಪಾರ್ಟ್ನರ್ ಆಗೋಕೆ. ಹೀಗೆ ಬೆಳವಣಿಗೆಯ ದಾರಿಯನ್ನೂ ತೋರಿಸುತ್ತೆ ಈ ಮೂಲಗಳ ಪ್ರಕಾರ. ಸರಿ, ಎಲ್ಲ ಕೇಳಿದ್ಮೇಲೆ ಕೊನೆಗೆ ಒಂದು ಯೋಚನೆ ಬರ್ತಾ ಇದೆ. ಈ ಮಾಹಿತಿ ಹೇಳೋ ಹಾಗೆ ಈ ಪ್ಲಾಟ್ಫಾರ್ಮ್ ಕೊಡೋ ಅವಕಾಶಗಳನ್ನು ಬಳಸ್ಕೊಂಡು ನಿಜವಾಗ್ಲೂ ಡಿಜಿಟಲ್ ಜೀವನ ಪರಿವರ್ತನೆ ಸಾಧಿಸ್ಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಬರೀ ಈ ಅವಕಾಶಗಳೇ ಸಾಕಾಗುತ್ತಾ? ಅಥವಾ ಅದಕ್ಕೆ ಬೇಕಾದ ಬೇರೆ ಏನಾದರೂ ವಿಶೇಷ ಕೌಶಲ್ಯಗಳು, ಶಿಸ್ತು ಅಥವಾ ಮನಸ್ಥಿತಿಯಲ್ಲಿ ಬದಲಾವಣೆ ಬೇಕಾಗ್ಬೋದಾ? ಏನಂತೀರಾ? ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯವೇ ಸರಿ.